ನನ್ನ ಡೆಬ್ಯೂ ಸಿನಿಮಾ, ಹೊರಗೆ ಬರ್ತಾ ಇರೋಂತ ಮೊದಲನೇ ಸಿನಿಮಾ. ಸುಮಾರು 9 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಪ್ರಯತ್ನ ಪಡ್ತಾನೆ ಇದ್ದೆ. ಬಟ್ ಮಾಡಿರೋದೆಲ್ಲ ಆಸ್ ಸಿದ್ದು ವಜ್ರಪ್ಪ ಅವ್ರು ಹೇಳದಂಗೆ ಅವ್ರದ್ದು ಕೂಡ ಸುಮಾರು ಸಿನಿಮಾ ಮಾಡಿದ್ದಾರೆ, ಬಟ್ ಯಾವ್ದು ರಿಲೀಸ್ ಹಂತಕ್ಕೆ ಬರ್ಲಿಲ್ಲ. ಸೊ ನಂದು ಅದೇ ತರಾನೇ ಆಗ್ತಾ ಇತ್ತು. ಇದು ಸ್ಟಾರ್ಟ್ ಮಾಡಿದಾಗ್ಲೂ ನನಗೆ ಪರಿಚಯ ಬಂದು ಅಪ್ಪು ಸರ್ ಪರಿಚಯ ಫಸ್ಟ್. ಅವರು ಶಾರ್ಟ್ ಫಿಲ್ಮ್ಸ್ ಮತ್ತೆ ಆಲ್ಬಮ್ ಸಾಂಗ್ಸ್ ಎಲ್ಲ ತುಂಬಾ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಪರಿಚಯ ಆಗಿದ್ದು. ಸೊ ಅವರು ನನ್ಗೆ ಸಿದ್ದು ವಜ್ರಪ್ಪ ಸರ್ನ ಪರಿಚಯ ಮಾಡ್ಕೊಟ್ರು. ಇವ್ರು ಮೊದಲನೇ ಸಲ ನನ್ನ ಹತ್ರ ಬಂದಾಗ್ಲೂ ಏನಪ್ಪಾ ಹಿಂಗ್ ಕತೆ ಹೊಡಿತಾರೆ ಅನ್ನಿಸ್ತಾ ಇತ್ತು. ಅಂದ್ರೆ ತುಂಬಾ ಮಾತು ತುಂಬಾ ಏನಂತಾರೆ, ಈ ಪೌರಾಣಿಕ ಈ ತರ ಮಾತುಗಳೇ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದಾಗ ನಾನು ಇವ್ರಿಗೆ ಬೈತಾ ಇದ್ದೆ, ಹೇಗೆ ಸರ್ ನೀವು ಕಮರ್ಷಿಯಲ್ ಸಿನಿಮಾಗೆ ಏನ್ ಅಂದ್ಕೊಂತೀರಾ, ಬರೀ ಈ ತರನೇ ಮಾತಾಡಿದ್ರೆ ಅಂತ. ಬಟ್ ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಗೊತ್ತಾಯ್ತು ಈ ಸಿನಿಮಾಲಿ ಎಷ್ಟು ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸ್ಕ್ರಿಪ್ಟ್ ಇಂದ ಹಿಡಿದು ತುಂಬಾ ಸಣ್ಣ ಸಣ್ಣ ವಿಷಯಗಳು. ಈ ಸಿನಿಮಾದಲ್ಲಿ ನಾನು ಕೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನೂ ಮಾಡಿಲ್ಲ, ಇದುವರೆಗೂ ರಿಲೀಸ್ ಆಗಿಲ್ಲ ಸಿನಿಮಾ, ನನ್ ಮೇಲೆ ಏನ್ ನಂಬಿಕೆ ಅನ್ನೋ ತರದಲ್ಲೇ ಫಸ್ಟ್ ಮಾತುಕತೆ ಬಂದಿದ್ದು. ಆಮೇಲೆ ಆಕ್ಟರ್ಸ್ ಬಗ್ಗೆನೂ ನಾನು ವಿಚಾರಿಸಿದ್ದೆ. ಅಂದ್ರೆ ಯಾರು ಹೊಸಬ್ರಿಲ್ಲ, ನೀವು ಹೊಸಬ್ರಿಲ್ಲ, ಹೇಗೆ ಬಂಡವಾಳ ಹಾಕ್ತೀರಾ, ಹೇಗೆ ಸಿನಿಮಾ ಮಾಡ್ತೀರಾ, ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅದೇ ಆಕ್ಚುಲಿ ಫ್ಯಾಕ್ಟ್. ಅಂದ್ರೆ ನಮ್ಗೆ ಅರ್ಥ ಆಗಿರೋದಾಗಿರ್ಬೋದು. ಈ ಯಾರು ಹೊಸಬ್ರಿಲ್ಲ, ಯಾವ ತರ ಸ್ವೀಕರಿಸ್ತಾರೆ ಗೊತ್ತಿಲ್ಲ, ಯಾವ ಧೈರ್ಯದ ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀರಾ, ಈ ತರನೇ ಮಾತುಕತೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಯಾವಾಗ ಮೊದಲನೇ ಸಾಂಗ್ ಮಾಡಿ ಅವರ ಕತೆ, ಆ ಸಾಂಗ್ ಅಲ್ಲಿ ಒಂದ್ ಕತೆ ಬರುತ್ತೆ ಅಂತ ವಿಶ್ಲೇಷಣೆ ಕೊಟ್ರು, ಅದಾದ್ಮೇಲೆ ನನ್ಗೆ ತುಂಬಾ ನಂಬಿಕೆ ಬಂತು. ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಇದು, ಇದ್ರಲ್ಲಿ ಏನೋ ಇದೆ ಎಕ್ಸ್ಪೆರಿಮೆಂಟಲ್ ಆಗಿದ್ರು, ಎಲ್ಲ ಹೊಸಬ್ರಾಗಿದ್ರು ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ನಾವ್ ಏನ್ ಮಾಡ್ತಿದೀವಿ ಇದು ಜನಕ್ಕೆ ಮುಟ್ಟಿಸ್ಬೇಕು, ಅಂದ್ರೆ ಜನಕ್ಕೆ ಅದು ರೀಚ್ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂತು. ಸೊ ಆ ತರ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಡೈರೆಕ್ಟರ್ ಮತ್ತೆ ನಮ್ ಪ್ರೊಡ್ಯೂಸರ್. ನೀವೇ ನೋಡ್ತಾ ಇದ್ದೀರಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ತುಂಬಾ ಫ್ರೆಂಡ್ಲಿ, ಅಂದ್ರೆ ಅವ್ರ ಪ್ರೊಡ್ಯೂಸರ್ ಅಂತಾನೆ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಮ್ಯೂಸಿಕ್ ವಿಷಯದಲ್ಲೂ ಅಷ್ಟೇ, ನನ್ಗೆ ಈ ತರ ಲೈವ್ ರೆಕಾರ್ಡಿಂಗ್ ಬೇಕೇ ಬೇಕು, ನನ್ ಪರ್ಕ್ಯೂಷನ್ಸ್ ಎಲ್ಲ ಲೈವ್ ಇಲ್ಲ ಅಂದ್ರೆ ಚೆನ್ನಾಗಿ ಕೇಳಿಸಲ್ಲ ಅಂತೆಲ್ಲ ಗಲಾಟೆ ಮಾಡ್ಬೋದು. ಗಲಾಟೆ ಅಂತಲ್ಲ, ಒಂದು ಸಲ ಹೇಳಿದ ತಕ್ಷಣನೇ 2 ದಿವಸ ಟೈಮ್ ಕೊಡಿ ನನ್ಗೆ, 3ನೇ ದಿವಸಕ್ಕೆ ನೀವು ರೆಕಾರ್ಡಿಂಗ್ ಬುಕ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಎಲ್ಲಾ ವಿಷಯದಲ್ಲೂ ಯಾವ್ದ್ರಲ್ಲೂ ಇಷ್ಟೇ ಬಡ್ಜೆಟ್, ಹಿಂಗೆ ಲಿಮಿಟೇಷನ್ಸ್, ಹಿಂಗೆ ಮಾಡ್ಬೇಕು, ಇದು ಯಾವ್ದು ನನ್ಗೆ ಲಿಮಿಟೇಷನ್ಸ್ ಇರ್ಲಿಲ್ಲ. ನಮ್ ಡೈರೆಕ್ಟರ್ ಸರ್ ಅಷ್ಟೇ, ನೀವು ಇವಾಗ ಏನ್ ಹಾಡ್ ಕೇಳಿದ್ರು ಇದೇ ಮೊದಲನೇ ಕಂಪೋಸಿಷನ್, ಇದೇ ಲಾಸ್ಟ್ ಕಂಪೋಸಿಷನ್ ಸಿನಿಮಾಗೆ, ಯಾವತ್ತೂ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿ ಅಂತಾನು ಹೇಳಿಲ್ಲ. ನಾನು ಅದನ್ನ ಇಂಪ್ರೂವೈಸ್ ಮಾಡಿ ಮಾಡಿ ನಮ್ಮ ಸೋನಿ ಮಾಸ್ಟರ್ಗೆ ಸ್ವಲ್ಪ ತೊಂದರೆ ಕೊಟ್ಟೆ. ಅಂದ್ರೆ ಅವ್ರ ಕೊರಿಯೋಗ್ರಫಿ ಆಲ್ಮೋಸ್ಟ್ ಇನ್ನೇನ್ ಸ್ಟಾರ್ಟ್ ಆಗಿ ಇನ್ನೇನ್ ನಡೀತಾ ಇತ್ತು ಅಂತ ಟೈಮಲ್ಲಿ ನಾನು ಇಂಪ್ರೂವೈಸೇಷನ್ಸ್ ಮಾಡಿ ಮಾಡಿ ಆ ಸಾಂಗ್ ಫೈನಲ್ ಔಟ್ಪುಟ್ ಇವಾಗ ನೀವೇನ್ ಕೇಳಿದ್ದೀರಾ ಅದು ಬಂದಿದೆ. ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಕಂಪ್ಲೀಟ್ ನಾನೇ ಮಾಡಿರೋದು. ಸಾಂಗ್ಸ್ ಅಲ್ಲಿ ವಿಶೇಷತೆ ಅಂದ್ರೆ ಸರಿಗಮಪ ಕೋರಸ್ ಟೀಮ್ ಏನಿದ್ದಾರೆ, ಈ ಕೋರಸ್ 2 ಸಾಂಗ್ ಕೋರಸ್ ಇದೆ. ಸೊ 2 ಸಾಂಗ್ ಅಲ್ಲೂ ಅವರೇ ಕೋರಸ್ ಹಾಡಿರೋದು ಕಂಪ್ಲೀಟ್. ಸರಿಗಮಪ ನಮ್ಮ ಕನ್ನಡ ವಾಹಿನಿಯಲ್ಲಿ ಜಿ ಕನ್ನಡ ಅಲ್ಲಿ ಬರುವಂತ ಕೋರಸ್ ಸಿಂಗರ್ಸ್. ಮತ್ತೆ ಇನ್ನೊಂದು ಶಂಭೋ ಶಿವ ಶಂಭೋ ಸಾಂಗ್ ನೀವು ಕೇಳಿದ್ದೀರಾ, ಅದರಲ್ಲಿ ಸಿಂಗರ್ ಬಂದು ಅಶ್ವಿನ್ ಪ್ರಭು ಅಂದ್ಬಿಟ್ಟು, ಮಂಗಳೂರು ಹುಡುಗ, ಚಿಕ್ಕ ಹುಡುಗ, ಇನ್ನ ಅಂದ್ರೆ ಈಗ 21 ವರ್ಷ, ಓದೋದಿಕ್ಕೆ ಅಂತ ಇವತ್ತು ಮುಂಬೈಗೆ ಹೋಗಿದ್ದಾರೆ, ಅಂದ್ರೆ ಜಪಾನ್ಗೆ ಹೋಗೋದಿಕ್ಕೆ. ಸೊ ಅವರೆಲ್ಲ ಬರ್ಬೇಕಾಗಿತ್ತು ಇವತ್ತು. ಇನ್ನೊಬ್ರು ಸಿಂಗರ್ ತೇಜ ಅಂದ್ಬಿಟ್ಟು ಅನೂಪ್ ಸೀಲಿನ್ ಸರ್ ಹತ್ರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಎಲ್ಲರೂ ಹೊಸಬ್ರೇನೆ, ಸಂಗೀತದ ಹಾಡಿರೋರಾಗಿರ್ಬೋದು ಎಲ್ಲಾರು ಹೊಸಬ್ರೇನೆ ಸಿನಿಮಾಲಿ. ಕಲಾವಿದರು, ರಂಗಭೂಮಿ ಕಲಾವಿದರೆಲ್ಲ ನಟನೆ ಮಾಡಿರೋದು. ಇಡೀ ಸಿನಿಮಾ ನಿಮ್ಗೆಲ್ಲ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಅದೇ ಹೇಳ್ತಾ ಇದ್ದೆ, ಡೈರೆಕ್ಟರ್ ಹತ್ರ, ಪ್ರೊಡ್ಯೂಸರ್ ಹತ್ರ, ಯಾವ ಸೀನನ್ನು ನಿಮ್ಗೆ ಬೇಜಾರಾಗೋದು ಆತರ ಏನು ಅನ್ಸೋದಿಲ್ಲ. ನಿಮ್ಗೆಲ್ಲೂ ಟೈಮ್ ಸ್ಪೇಸ್ ಇಲ್ಲ, ಕಂಪ್ಲೀಟ್ ಒಂದರಿಂದ ಒಂದು ನಿಮಗೆ ಬಿಲ್ಡ್ ಆಗ್ತಾ ಹೋಗಿರೋದ್ ಬಂದು ಕಂಪ್ಲೀಟ್ ಸಿನಿಮಾ ನಿಮ್ಗೆಲ್ಲೂ ಅಲ್ಲಿ ನಿಮ್ಗೆ ಬೋರ್ ಆಗ್ತಿದೆ ಅಥವಾ ಲ್ಯಾಗ್ ಆಗ್ತಿದೆ ಅಥವಾ ಇದೇನೋ ಪೌರಾಣಿಕ ತರ ಇದೆ ಆತರ ನಿಮ್ಗೇನು ಅನ್ಸೋದೇ ಇಲ್ಲ. ಕಮರ್ಷಿಯಲ್ ಸಿನಿಮಾ ಹೇಗೆ ಬರ್ಬೇಕು, ಆ ಪೌರಾಣಿಕ ಕತೆ ಅಥವಾ ಹಳೆ ಕತೆನ, ಮೈಥಾಲಜಿಕಲ್ ಸಿನಿಮಾನ ನಿಮ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇರೋ ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಅದಕ್ಕೆ ಮೀರಿ ಮಾಡಿದೀವಿ ಎಲ್ಲರೂ ಸೇರಿ. ಸೊ ನಮ್ಗೆ ಎಲ್ಲಾರ್ಗು ನಿಮ್ ಸಪೋರ್ಟ್, ಮೀಡಿಯಾ ಸಪೋರ್ಟ್ ಆಗಿರ್ಬೋದು, ಜನತೆಯ ಸಪೋರ್ಟ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಾವು ಈ ತರ ಮುಂದಕ್ಕೂ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮಿಂದ ಬರ್ಬೇಕು ಅಂತ ಅಂದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.